ಭಗವಂತ ನಾಯಿನ ಸೃಷ್ಟಿ ಮಾಡ್ಬೇಕಾದ್ರೆ ಹೇಳ್ದ, ನಿನ್ಗೆ 20 ವರ್ಷ ಆಯುಷ್ ಕೊಡ್ತೀನಿ, ನೀನು ಬಾಗ್ಲಲ್ಲಿ ಕುತ್ಕೊಂಡು ಮನೆ ಕಾಯ್ಬೇಕು ಅಂತ. ಅದಕ್ಕೆ ನಾಯಿ ಹೇಳುತ್ತಂತೆ, ನನ್ಗೆ 20 ವರ್ಷ ಎಲ್ಲ ಬೇಡ, ಈ ಕೆಲಸ ಮಾಡಕ್ಕೆ 10 ವರ್ಷ ಸಾಕು ಅಂತ. ಆಮೇಲೆ ಕೋತಿನ ಸೃಷ್ಟಿ ಮಾಡ್ಬೇಕಾದ್ರೆ ಹೇಳದ್ನಂತೆ, ನಾನು ನಿನ್ಗೆ 20 ವರ್ಷ ಕೊಡ್ತೀನಿ, ಎಲ್ರನ್ನೂ ಎಂಟರ್ಟೈನ್ ಮಾಡ್ಬೇಕು, ಜನಗಳನ್ನ ನಗಿಸ್ಬೇಕು ಅಂತ. ಅದಕ್ಕೆ ಕೋತಿ ಅಂತಂತೆ, ಇದಕ್ಕೆ 20 ವರ್ಷ ಬೇಕಾ ಬೇಡ ಅಂತ. ಸೊ ಅದಾದ್ಮೇಲೆ ಹಸುನ ಸೃಷ್ಟಿ ಮಾಡ್ಬೇಕಾದ್ರೆ ಹಸುಗೆ ಹೇಳುತ್ತಂತೆ, ನಾನು ನಿನ್ಗೆ 60 ವರ್ಷ ಆಯುಸ್ ಕೊಡ್ತೀನಿ, ನೀನು ಜನರು ಜಮೀನಲ್ಲಿ ದುಡಿಬೇಕು, ಅವ್ರಿಗೆ ಹಾಲು ಕೊಡಬೇಕು, ಅವ್ರನ್ನ ನೋಡ್ಕೋಬೇಕು ಅಂತನ್ಬಿಟ್ಟು. ಅದಕ್ಕೆ ಹಸು ಹೇಳುತ್ತಂತೆ, ನನ್ಗೆ 60 ವರ್ಷ ಬೇಡ, 20 ವರ್ಷ ಸಾಕು ನನ್ಗೆ ಆಯುಸ್ಸು ಅಂತ. ಆಮೇಲೆ ಕೊನೆಯಲ್ಲಿ ಮನುಷ್ಯನ ಸೃಷ್ಟಿ ಮಾಡ್ತಾನಂತೆ ದೇವರು. ಮನುಷ್ಯನ್ಗೆ ಹೇಳ್ತಾನಂತೆ, ನಿನ್ಗೆ 20 ವರ್ಷ ಕೊಡ್ತೀನಿ, ಆ 20 ವರ್ಷದಲ್ಲಿ ನೀನು ಖುಷಿಯಾಗಿ ನಗ್ನಗ್ತಾ ಜಾಲಿಯಾಗಿದ್ದು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊ, 20 ವರ್ಷ ಸಾಕು ಅಂತ. ಅದಕ್ಕೆ ಮನುಷ್ಯ ಹೇಳ್ತಾನಂತೆ, ನನ್ಗೆ 20 ವರ್ಷ ಸಾಕಾಗಲ್ಲ, ನಾಯಿದ 10 ವರ್ಷ ಮತ್ತೆ ಕೋತಿದ 10 ವರ್ಷ, ಹಸುದ್ 40 ವರ್ಷನೂ ನನಗೆ ಕೊಟ್ಬಿಡು ಅಂತ. ಸರಿ ಆಯ್ತು ತಥಾಸ್ತು ಅಂತಾನಂತೆ ದೇವರು. ಅದಕ್ಕೆ ನಾವು ಮನುಷ್ಯರು 20 ವರ್ಷ ಇರೋವರೆಗೂ ನಾವು ಖುಷಿಯಾಗಿ ನಗ್ನಗ್ತಾ ಜಾಲಿಯಾಗಿರ್ತೀವಿ. ಆಮೇಲೆ 40 ವರ್ಷ ಫ್ಯಾಮಿಲಿನ ಸಾಕೋಕ್ಕೋಸ್ಕರ ತುಂಬಾ ಕಷ್ಟಪಡ್ತೀವಿ. ಇನ್ನು 10 ವರ್ಷ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಎಂಟರ್ಟೈನ್ ಮಾಡಕ್ಕೆ ಕೋತಿ ತರ ಆಡ್ತೀವಿ. ಕೊನೆ ಇನ್ನ ಎಂಡಿಂಗ್ ಅಲ್ಲಿ 10 ವರ್ಷ ವಯಸ್ಸಾದ್ಮೇಲೆ ಬಾಗ್ಲು ಕಾಯ್ಕೊಂಡಿರ್ತೀವಿ. ಅದಕ್ಕೆ ನಮ್ಗೆ ಏನ್ ಸಿಗುತ್ತೋ ಅದ್ರಲ್ಲಿ ಖುಷಿಯಾಗಿರ್ಬೇಕು. ಅವ್ರದ್ ಬೇಕು ಇವ್ರದ್ ಬೇಕು ಅಂತ ದುರಾಸೆ ಪಟ್ರೆ ಅವ್ರದ್ದೆಲ್ಲ ನಮಗೆ ಬರುತ್ತೆ. ಕಷ್ಟ ಆಗಿರ್ಲಿ